ಥ್ಯಾಂಕ್ ಯು. ನಾನು ಸಿದ್ದು ದುತ್ರಗಾಮಿ, ಬಾಗಲಕೋಟೆಯ ಜಿಲ್ಲಾ ವರದಿಗಾರ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿ ಇವತ್ತಿನ ದಿವಸ ಜಿಲ್ಲಾ ಆಡಳಿತದ ಮುಂದೆ ಸಾಕಷ್ಟು ಮಹಿಳೆಯರು ಮತ್ತು ಪುರುಷರು ಇವತ್ತಿನ ದಿವಸ ಇಲ್ಲಿ ಬಂದು ಸುರಿಯತಕ್ಕಂತ ಮಳೆಯಲ್ಲಿಯೂ ಕೂಡ ಪ್ರತಿಭಟನೆಗಿಳಿದಿದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನೂರಾರು ಮಹಿಳೆಯರು ಬಂದು ಇಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮಗೆ ನ್ಯಾಯ ಬೇಕು, ರೋಡ್ ಬೇಕು, ನೀರು ಬೇಕು ಅನ್ನುವಂತ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯಿಸಿ ಇವತ್ತಿನ ದಿವಸ ಸಾಕಷ್ಟು ಮಹಿಳೆಯರು ಮತ್ತು ಪುರುಷರು ಬಂದು ಈ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಸಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಇವತ್ತಿನ ದಿವಸ ಬಂದಿದ್ವಿ, ಮಾಡಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಒಬ್ಬರು ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡಿಸಿ ತಿಳಿಯೋಣ. ಅಜ್ಜಿ, ಎಷ್ಟು ಸರಿ ಬಂದಿರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ, ಏನ್ ಹೇಳ್ತಾರ? ನೋಡ್ರಿ, ಹತ್ತು ಸರಿ ಆಗೇ ಹೋಗೈತ್ರಿ. ನೋಡ್ರಿ ಬೇಡ ನೀ ಒಟ್ಟು ನಾವು ಅಜ್ಜಿ ಎಷ್ಟು ಸರಿ ಬಂದಿರಿ? ಹತ್ತು ಸರಿಯಾಗಿ ಬಂದಾರ, 10 ಸರಿ ಬಂದ್ರ ಬರೀ ಅಗಲಿನ ಒಟ್ಟು ಅದನ್ನ ಒಂದು ಯಾವ್ದು ನಮ್ಮ ಊರಾಗ ಸುದ್ದಾಗಿದೆ. ಏನೇನ್ ಸಮಸ್ಯೆ ಇದೆ ಅಜ್ಜಿ ಊರಲ್ಲಿ? ರೋಡ್, ಪದಾಟ, ಒಟ್ಟು ಎಲ್ಲ ಮಡ್ಡಿ ಪದಾಟ, ಒಟ್ಟು ಉತ್ತಾರ ಹುಟ್ಟಬೇಕ, ರೋಡ್ ಆಗಬೇಕ, ಎಲ್ಲ ಆಗ್ಬೇಕ. ಪತ್ರ ಸಾರಿ ಬಿದ್ರು ಅದಕ್ಕೇನು ಒಂದು ಹಣ ಕೊಡಂಗಿಲ್ಲ, ಒಂದು ಗುಣ ಕೊಡಂಗಿಲ್ಲ. ಅವ್ ಮಾತು ಇಟ್ಕೋದು ಕಡ್ಡಿಟ್ಟಿಟ್ಟು. ಈಗ ಎಷ್ಟು ಸರಿ ಬಂದ್ ಹೇಳಿರಿ, ಏನ್ ಹೇಳ್ಯಾರ ಅಧಿಕಾರಿಗಳು? ಮಾಡ್ತೀವತ್ತಾರು, ಅಕ್ಕಿ ಹಾಕೊಂಡ್ ಕುಂದ್ರದ ಅಟ್ಟ ಉದಕ್ಕಿನ ಗಡ್ಗಿ ತಂದ ಮಾಡ್ತೀವಿ ಅಂದ್ರ ಹೊಚ್ಚು. ಈಗ ಅದನ್ನ ಹೇಳಿದ್ರ ಮಾಡ್ತೀವಿ, ಹೋಗಿ ನಡ್ರಿ ಮೋಟ್ರ್ ಹತ್ರಿ ಅಂದ್ರು ಹೊತ್ತಾಕೊಂತೀವಿ. ಈಗ ಮಳಿ ಬರತ್ತಿತ್ತು, ಮಳ್ಯಾಗ ಕುಂತ್ರಿ, ಯಾರ ಬಂದ್ ಮಾತಾಡ್ಸಿದ್ರ ಹೆಂಗ್ ಮಾಡಿದ್ರು? ಯಾರು ಮಾತಾಡ್ತಾರ ನಮ್ಮನ್ನ? ಅವ್ರು ದೊಡ್ಡ ಇದ್ರಾರು, ನಾವು ಸಣ್ಣ ಇದ್ರ. ಅವ್ರು ನಾ ಕುರ್ಪಿತ್ ಒಂದ್ ಕೆತ್ತವ್ರು, ಅವ್ರ ನೌಕರಿ ಮಂದಿ ಅದು. ಮತ್ ಹೆಂಗ ಆಕತ್ ನಮಗ? ಅವ್ರು ಹೇಳಿದಾರ ಕುಂದ್ರದಲ್ಲ, ರಾಡ್ಯಾಗಾದ್ರು ಅವ್ರು ಮಾಡ್ದಾಗ ಮಾಡಿಸ್ಕೊಂಡ್ ಹೋಗುದು, ಮಾಡ್ಲಿಕ್ಕೆ ಅಂದ್ಬಿಟ್ಟು ನಮ್ಮ ಊರಿಗೆ ಹೋಗುದು. ಮುಂದೆ ಹೆಂಗ್ ಮಾಡೋರಜ್ಜಿ, ಏನ್ ಮಾಡ್ತೀರಿ ಈಗ? ಮಾಡ್ಬೇಕು, ನಮಗ ಒಟ್ಟು ಮಾಡ್ಬೇಕು. ರೋಡ್ ರಸ್ತೆ ಆಗ್ಬೇಕು, ನಮ್ಮ ಪದಾರ್ಥಗಳು ನಮ್ಮ ಕೈ ಉತ್ತಾರ ಆಗ್ಬೇಕು, ಎಲ್ಲ ಆಗ್ಬೇಕು ನೋಡಿ. ಹಾ, ನಮ್ ಬಡಬಗ್ರಿಗೆ ಪದಾರ್ಥ ಹಾಕೊಡ್ಬೇಕು. ಈಗ ನಿಮ್ MLA ಅವ್ರಿಗೆ ಹೇಳಿದ್ರ, ಅವ್ರ ಏನಾರು ಬಂದಿದ್ರ ನಿಮ್ ಕಡೆ? ಅವ್ರ ಯಾಕೆ ಬರ್ತಾರ? ಎಮ್ಮೆಲ್ಗಳು ಅಡ್ಗಾನ್ಸ್ ತಂತಾಗ ಬರ್ತಾರ. ಆಗ ಅಡ್ಗಾನ್ಸನ ಓಡ್ಸ ನಾವ್ ಊರಾಗ ಗ್ರಾಮ ಪಂಚಾಯತ್ ನಿದ್ದಾರ, ನಮಸ್ಕಾರ ಮಾಡಿದ ಕಾಡ್ ಬಿದ್ದ ಅವ್ರ ಹಣ ತಂದಿರ್ತಾರ, ನಮ್ ಕೈಯಾಗ ಕೊಟ್ಕೊಟ್ಟು ನಮ್ಮನ್ನ ಕಾಡ್ ಬೀಳಕ್ ಹಚ್ತಾರ. ನಾವೇನ್ ಹೊತ್ತು ನಾವ ಬೀಳ್ಬೇಕಲ್ಲ, ಹಾರಿಸಿ ಬರ್ಬೇಕಾದ್ರ. ಹಾ, ಇದಿಷ್ಟು ಏನು ಇವತ್ತಿನ ದಿವಸ ಕೊಣ್ಣೂರ ಗ್ರಾಮದಲ್ಲಿ ಸಿಟ್ಟಿಗೆದ್ದಂತ ಮಹಿಳೆಯರು ಮಾತನಾಡಿದ್ದೇನಂತಂದ್ರೆ, ನಮ್ಮ ಊರಿಗೆ ಯಾವುದೇ ಕಾರಣಕ್ಕೂ ರೋಡು ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳಾಗಬೇಕನ್ನುವಂಥದ್ದೇ ಇವರ ಒಂದು ಒತ್ತಾಯವಾಗಿದೆ. ಇದಿಷ್ಟು ಬಾಗಲಕೋಟೆಯ ಸುದ್ದಿ. ಆದ್ರೆ ಮುಂದಿನ ಸುದ್ದಿಯನ್ನು ನಮ್ಮ ಹೊಸ ಹುದ್ದೆಗೆ ನೀಡ್ತಾರೆ. ಓವರ್ ಟು ಯು.